ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹಾಗೂ ಊಟ ಆದ ನಂತರ ಎಳ್ಳು ಬೆಲ್ಲ ಹಂಚೋಣ, ಒಂದೊಳ್ಳೆ ಮಾತಾಡೋಣ. ಡೆಫಿನೆಟ್ಲಿ ಮದುವೆ ಮನೆ ಊಟ ಅಂತೂ ನಿಮಗೆ ಸಿಗುತ್ತೆ, ಅದು ಅನ್ಲಿಮಿಟೆಡ್ ಆಗಿ. ಸಂಕ್ರಾಂತಿ ಸ್ಪೆಷಲ್ ಅಂತ ನಾವು ಬಂದಿದ್ದ ಲೊಕೇಶನ್ ಬಂದು ಭೋಜನ ಶಾಲೆ, ನಮ್ಮ ವಿಜಯನಗರಲ್ಲೇ ಲೊಕೇಟ್ ಆಗಿದೆ. ಇಲ್ಲಿ ಸಂಕ್ರಾಂತಿಗೆ ಅಂತಲೇ ಅನ್ಲಿಮಿಟೆಡ್ ಸ್ಪೆಷಲ್ ಬಾಳೆ ಎಲೆ ಊಟ ಸಿಗುತ್ತೆ. ಪ್ರೈಸು, ಮೆನು ಡೀಟೇಲ್ಸ್ ಬಂದುಬಿಟ್ಟು ವಿಡಿಯೋ ಲಾಸ್ಟಲ್ಲಿದೆ, ಚೆಕ್ ಮಾಡಿ. ಈಗ ನಾವು ಇದು ಕಾಯಿ ಹೋಳಿಗೆನ ಟ್ರೈ ಮಾಡ್ತಿದ್ದೀವಿ. ಇದಕ್ಕೆ ಗೀ ಹಾಕಿದ್ದಾರೆ. ಕಮ್ ಲೆಟ್ಸ್ ಟೇಸ್ಟ್. ಸಕ್ಕತ್ತಾಗಿದೆ. ಓಕೆ, ಇವಾಗ ಬಾಳೆಯಲ್ಲಿ ಏನೇನಿದೆ ಅಂತ ಹೇಳ್ತೇನೆ. ಕೋಸಂಬರಿ, ಆಮೇಲೆ ಐ ಥಿಂಕ್ ಇಟ್ಸ್ ಬೀನ್ಸ್ ಪಲ್ಯ ಅಲ್ವಾ, ಹುರುಳಿಕಾಯಿ ಪಲ್ಯ, ಬಜ್ಜಿ ಇದೆ, ಆಮೇಲೆ ಪೂರಿಗೆ ಸಾಗು, ಚಿತ್ರಾನ್ನ, ಆಮೇಲೆ ಒಬ್ಬಟ್ಟು, ಹಾಗೆ ಸಬ್ಬಕ್ಕಿ ಪಾಯಸ. ಸೊ ಇಷ್ಟು ಬಾಳೆ ಕಾಯಿ ಹೋಳಿಗೆ. ಕಾಯಿ ಹೋಳಿಗೆ ಬಟ್ ಕಾಯಿ ಹೋಳಿಗೆ ಅಂತೂ ಲೋಡೆಡ್ ವಿತ್ ಗೀ ಅನ್ಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್. ಸೊ ಸಂಕ್ರಾಂತಿಗೆ ಇಲ್ಲಿ ಬನ್ನಿ, ಸಂಕ್ರಾಂತಿ ಸ್ಪೆಷಲ್ನ ಮಿಸ್ ಮಾಡ್ಕೋಬೇಡಿ. ಸಂಕ್ರಾಂತಿಗೆ ಸ್ಪೆಷಲ್ ಮೆನು ಇರುತ್ತೆ. ಆ ಮೆನುನ ನಾವು ವಿಡಿಯೋ ಹಾಕಿರ್ತೀವಿ, ನೀವು ಅದನ್ನ ಪಾಸ್ ಮಾಡ್ಬಿಟ್ಟು ನೋಡಿ, ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಬಂದು ಆರಾಮಾಗಿ ಖುಷಿಯಾಗಿ ತಿನ್ಕೊಂಡು ಹೋಗ್ಬೋದು. 10 on 10. ಇವಾಗ ಚಿತ್ರಾನ್ನ ಅಲ್ಲ, ಚಿತ್ರಾನ್ನ ಟ್ರೈ ಮಾಡ್ತಾ ಇದ್ದೀವಿ. ಲೆಟ್ಸ್ ಟೇಸ್ಟ್ ಚಿತ್ರಾನ್ನ. ಇಲ್ಲ, ನಿಂಗೇನು ಮತ್ತೆ ಡೌಟ್ ಈ ಚಿತ್ರಾನ್ನ ಅಂತ? ಚಿತ್ರಾನ್ನ ಅಲ್ಲ ಅಂತ ಬೇರೆ ಕೇಳಿದೆ. ಅಲ್ಲ, ಇದರಲ್ಲಿ ಬಟಾಣಿ ಹಾಕಿದಾರಲ್ವಾ, ಸೊ ಯೂಶುವಲ್ ಚಿತ್ರಾನ್ನಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತು ಬಟಾಣಿ ಹಾಕಿರೋದ್ರಿಂದ. ಲೆಟ್ಸ್ ಆಕ್ಚುಲಿ ಇದು ದೇವಸ್ಥಾನದಲ್ಲಿ ಕೊಡೋ ಚಿತ್ರಾನ್ನ ತರಾನೇ ಅನಿಸಿದೆ. ಬಾಳೆ ಎಲೆ ಫುಲ್ ತುಂಬಿದೆ ಐಟಮ್ಸು. ಬಟ್ ಇನ್ನ ಇದು ಫಸ್ಟ್ ರೌಂಡ್ ಅಷ್ಟೇ, ಸಾಕಷ್ಟು ರೌಂಡ್ ಬಾಕಿ ಇದೆ. ಅಂಡ್ ಪ್ರೈಸ್ ಡೀಟೇಲ್ಸು ಪ್ರತಿಯೊಂದನ್ನು ವಿಡಿಯೋ ಅಲ್ಲಿ ಹಾಕಿರ್ತೀವಿ. ಫುಲ್ ವಿಡಿಯೋನ ನೋಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಇನ್ ಕೇಸ್ ನೀವು ಆಲ್ರೆಡಿ ಟ್ರೈ ಮಾಡಿದರೆ ನಿಮಗೆ ಇಲ್ಲಿ ಏನು ಇಷ್ಟ ಆಗುತ್ತೆ ಪ್ರತಿಯೊಂದನ್ನು ಕಮೆಂಟ್ ಮಾಡಿ. ಸೊ ಇದು ಫ್ಯಾಮಿಲಿಗೆ ಹೇಳಿ ಮಾಡ್ತಿರೋ ಜಾಗ ಅಲ್ವಾ? ಫ್ಯಾಮಿಲಿ ಇಲ್ಲಿ ಬಂದ್ಬಿಟ್ಟು ಸಂಕ್ರಾಂತಿ ಸ್ಪೆಷಲ್ ತಿಂತಿದ್ರೆ ಓ ಮೈ ಗಾಡ್, ಬೆಸ್ಟ್ ಫೀಲಿಂಗ್. ಸೊ ಹಬ್ಬದ ಟೈಮಲ್ಲಿ ಮಾತ್ರ ಅಲ್ಲ, ನೀವು ಯೂಶುವಲ್ ಆಗಿ ಕೂಡ ಇಲ್ಲಿ ಬಂದು ಮೀಲ್ಸ್ನ ತಿನ್ಬೋದು. ಮೀಲ್ಸ್ ಟೈಮಿಂಗ್ಸ್ ಪ್ರತಿಯೊಂದು ಕೂಡ ನಿಮಗೆ ಈ ವಿಡಿಯೋ ಫುಲ್ ಅಂತಲ್ಲಿ ಇರುತ್ತೆ, ನೋಡಿ.
ಅಂಡ್ ಇದು ಅನ್ಲಿಮಿಟೆಡ್ ಬಾಳೆ ಎಲೆ ಊಟ. ಹೌದು. ಆಯ್ತು, ನಮ್ ವೀಕ್ಷಕರಿಗೆ ಇಷ್ಟು ಚೆನ್ನಾಗಿರೋ ಬಾಳೆ ಎಲೆ ಊಟ ಏನೇನಿದೆ ಎಲ್ಲ ಹೇಳ್ತಿದೀವಿ, ಆದ್ರೆ ಲೊಕೇಶನ್ ಹೇಳಿಲ್ವಲ್ಲ. ಅಯ್ಯೋ ಮೇಡಮ್, ತುಂಬಾ ಸಿಂಪಲ್. ನೀವು ಗೂಗಲ್ ಮ್ಯಾಪ್ಸ್ ಹೋಗ್ಬಿಟ್ಟು ವಿಜಯನಗರ ಭೋಜನ ಶಾಲೆ ಅಂತ ಟೈಪ್ ಮಾಡಿದ್ರೆ ಎಂಟೈರ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಹೇಗೆ ಹೋಗ್ಬೇಕು, ಬಸ್ ರೂಟ್ ಏನು, ಮೆಟ್ರೋ ರೂಟ್ ಏನು, ಎಲ್ಲ ಅವೈಲಬಲ್ ಇದೆ ನಿಮಗೆ. ಬಂದು ಆರಾಮಾಗಿ ಟೇಸ್ಟ್ ಮಾಡಿ ತಿಂದು ಹಾಗೂ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಆಕ್ಚುಲಿ ಮೋರಲ್ಲೇ ಮದ್ವೆ ಮನೆ ಬಾಳೆ ಎಲೆ ಊಟ ತರ ಅನ್ಸುತ್ತಲ್ಲ, ವೆರಿ ರಿಚ್. ಯೂಶಲಿ ಮದ್ವೆ ಮನೆಯಲ್ಲಿ ಈ ತರ ಊಟ ತಿಂತೇವೆ. ಸೊ ಎಷ್ಟು ಜನ ಮದ್ವೆ ಮನೆಯಲ್ಲಿ ಊಟ ಮಿಸ್ ಮಾಡ್ಕೊಂತಿದ್ದೀರಾ, ಮದ್ವೆ ಊಟ ಎಸ್ಪೆಷಲಿ, ಅವರು ಕೂಡ ಇಲ್ಲಿ ಬನ್ನಿ. ಡೆಫಿನೆಟ್ಲಿ ಮದ್ವೆ ಮನೆ ಊಟ ಅಂತೂ ನಿಮಗೆ ಸಿಗತ್ತೆ, ಅದು ಅನ್ಲಿಮಿಟೆಡ್ ಆಗಿ. ಗಂಟೆ ಸೌಂಡ್ ಕೇಳಿಸ್ತಲ್ಲ, ಏನು ಗೊತ್ತಾ ಗಂಟೆ ಹೊಡೆದಿದ್ದು? ನಂಗೆ ಗೊತ್ತಿಲ್ಲ ಏನಿದು. ಎಲ್ಲಾರು ಊಟ ಚೆನ್ನಾಗಿದೆ ಅಂತಾರೆ ಮಾತ್ರ ಗಂಟೆ ಹೊಡಿತಾರೆ. ಹಂಗಾದ್ರೆ ಡೆಫಿನೆಟ್ಲಿ ನಾವು ಹೊಡಿಬೇಕು, ಹೊಡೆದೇ ಹೊಡೆಯ. ಸೊ ನೀವು ಇಲ್ಲಿ ಬಂದಾದ್ಮೇಲೆ ಊಟ ಚೆನ್ನಾಗಿದ್ರೆ ಇವ್ರು ಇಲ್ಲಿ ಮಾಡಿರೋ ಒಂದು ಕಸ್ಟಮ್ನ ಮಿಸ್ ಮಾಡಬೇಡಿ. ಹೋಗ್ತಾ ಅಲ್ಲೊಂದು ಗಂಟೆ ಹಾಕಿದ್ದಾರೆ, ಹೊಡೀರಿ. ಇಟ್ ಇಸ್ ಜಸ್ಟ್ ಅ ಗುಡ್ ಜೆಸ್ಚರ್ ಅವರ ಕಸ್ಟಮಲ್ಲಿ. ಅನ್ನ ಸಾರು ಹಾಕಿದ್ದಾರೆ, ಸಾರು ಘಮ ಘಮ ಅಂತ ಇದೆ, ಸಕ್ಕತ್ತಾಗಿದೆ. ಮಂಗಳೂರು ಸೌತೆಕಾಯಿ ಎಲ್ಲ ಹಾಕಿದ್ದಾರೆ, ಟ್ರೈ ಮಾಡೋಣ. ಸಾಕಾಗಿದೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಏನ್ ಸ್ಪೆಷಲ್ ಮಾಡಿಸ್ತಾ ಇದೀರಾ? ಈ ಮೊದಲನೇದಾಗಿ ನಿಮ್ಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ್ದು. ಧನ್ಯವಾದಗಳು ಸರ್. ಸಂಕ್ರಾಂತಿ ಎಳ್ಳು ಬೆಲ್ಲ ಇರುತ್ತೆ, ಆಮೇಲೆ ಮಲೆನಾಡು ಮಿಡಿ ಉಪ್ಪಿನಕಾಯಿ, ಆಮೇಲೆ ಹೆಸರು ಬೇಳೆ, ಸೌತೆ, ಕ್ಯಾರೆಟ್, ಸುಂಬ್ರಿ, ಬೀನ್ಸ್ ಪಲ್ಯ, ಗಸಗಸೆ ಪಾಯಸ, ಸಿಹಿ ಪೊಂಗಲ್ ತುಪ್ಪ, ಖಾರ ಪೊಂಗಲ್ ತುಪ್ಪ, ಬೇಳೆ ಹೋಳಿಗೆ ತುಪ್ಪ, ಬೈಟು ಕಾಫಿ, ಬಾಳೆಕಾಯಿ ಚಿಪ್ಸು, ಪಾಲಕ್ ಪೂರಿ, ಅವರೇ ಬೇಳೆ ಕೂಟು, ಅವರೇ ಬೇಳೆ ವಡೆ, ಬೆಂಡೆ ಫ್ರೈ, ಎಲೆ ತುದಿಗೆ ಪುಳಿಯೋಗರೆ, ಅನ್ನ ಒಂದೆಲಗ ತಂಬಳಿ, ಅನ್ನ ಗುಳ್ಳ ಬದನೆ ಹುಳಿ, ಅನ್ನ ಟೊಮೆಟೊ ಸಾರು, ಅನ್ನ ಮೊಸರು, ಬಾಳೆಹಣ್ಣು, ಇವೆಷ್ಟಿರುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೂ ಸಿಗದಿರೋ ಐಟಮ್ ನಿಮ್ಮಲ್ಲಿ ಏನ್ ಮಾಡ್ತಾ ಇದ್ದೀರಾ ಸರ್? ಮೊದಲನೇದಾಗಿ ಎಲೆ ತಂಬಳಿ ಅಂತ ಮಾಡ್ತೇವೆ, ಅದು ಸೌತ್ ಕೇಂದ್ರದಲ್ಲಿ ಫೇಮಸ್. ಅದು ಈ ಬಾರಿ ಒಂದೇಲಗ ತಂಬಳಿ ಅಂತ ಸೊಪ್ಪಿನ ತಂಬಳಿ ಮಾಡ್ತೇವೆ. ಅದು ಬಿಟ್ಟರೆ ಬೈಟು ಕಾಫಿ, ಬಾಳೆಕಾಯಿ ಚಿಪ್ಸ್ ಎಲ್ಲ ಕಡೆ ಸಿಗುತ್ತೆ, ಆದರೂ ಬೈಟು ಕಾಫಿ ಚಿಪ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಇಷ್ಟೇ, ಎಲ್ಲ ಕಡೆ ಸಿಗುವಂಥದ್ದೇ. ನಮ್ಮಲ್ಲಿ ವಿಶೇಷ ಅಂದರೆ ಅಡುಗೆಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಉಪಯೋಗಿಸೋದಿಲ್ಲ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹಾಗೂ ಊಟ ಆದ ನಂತರ ಎಳ್ಳು ಬೆಲ್ಲ ಹಂಚೋಣ, ಒಂದೊಳ್ಳೆ ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.